ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಇಡೀ ದೇಶದ ಗಮನವನ್ನ ಸೆಳೆಯಬಹುದಾದ ಕರ್ನಾಟಕದ ಅತ್ಯಂತ ಪ್ರಮುಖ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಕಲಬುರಗಿ ಲೋಕಸಭಾ ಕ್ಷೇತ್ರ. ಸೊ ಈ ಸಾರಿ ಏನಾಗುತ್ತೆ? ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಣಕ್ಕಿಳಿತಾರಾ ಇಲ್ವಾ? ಎಷ್ಟು ಕ್ರೂಷಿಯಲ್ ಆಗಿದೆ ನೋಡಿ. ಒಂದು ವೇಳೆ ಖರ್ಗೆ ಕಣಕ್ಕೆ ಇಳಿದ್ರೆ ಆಗ್ಲೂ ಕೂಡ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳಲಾಗ್ತಾ ಇದೆ. ಏನೇನ್ ರಿಸ್ಕ್ ಹಾಗಾದ್ರೆ ಮುಂದೆ ಹೇಳ್ತೀವಿ. ಕಣಕ್ಕೆ ಇಳಿದೇ ಇದ್ರೆ ಆಗ ಮುಖಭಂಗ ಆಗತ್ತಾ? ಸೋಲಿಲ್ಲದ ಸರದಾರ ಅಂತ ಯಾವ ಕ್ಷೇತ್ರದಲ್ಲಿ ಖರ್ಗೆ ಅನಿಸಿಕೊಂಡ್ರೋ ಅದೇ ಕ್ಷೇತ್ರದಲ್ಲಿ ರಿಸ್ಕ್ ಯಾಕೆ ಅಂತ ಹಿಂದೆ ಸರಿಯೋ ಪರಿಸ್ಥಿತಿ ಬಂದು ಬಿಟ್ಟಿದೆಯಾ? 2024ರ ಅಗ್ನಿ ಪರೀಕ್ಷೆಯನ್ನ ಖರ್ಗೆ ಹೇಗೆ ಎದುರಿಸ್ತಾರೆ? ಕಳೆದ ಬಾರಿ ಖರ್ಗೆ ಅವರ ಹೆಡೆಮುರಿ ಕಟ್ಟಲಾಗಿತ್ತು. ಅದಾದ ನಂತರ ಖರ್ಗೆ ಅವರು ಆ ಕ್ಷೇತ್ರಕ್ಕೆ ಕಾಲಿಡಲಿಲ್ಲ ಬಹಳ ಒಂದೆರಡು ವರ್ಷಗಳ ತನಕ. ಅವರ ಒಂದು ಕಾಲದ ಶಿಷ್ಯರೇ ಹಾಲಿ ಸಂಸದರಾಗ್ತಾರೆ ಅಲ್ಲಿ ಉಮೇಶ್ ಜಾಧವ್. ಹಾಗಿದ್ರೆ ಉಮೇಶ್ ಜಾಧವ್ ಅವರು ನೇರ ಫೈಟಾ? ಉಮೇಶ್ ಜಾಧವ್ ಬದಲಿಗೆ ಬೇರೆ ಯಾರಾದರೂ ಕಣಕ್ಕಿಳಿತಾರಾ? ಅಥವಾ ಬಿಜೆಪಿಗೆ ಉಮೇಶ್ ಜಾಧವ್ ಅವರ ಬಗ್ಗೆ ಅಚಲವಾದ ವಿಶ್ವಾಸ ಇದೆಯಾ? ಯಾಕೆಂತಂದರೆ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣಕ್ಕಿಳಿತಾರಾ ಅಥವಾ ಅವರು ಹಿಂದೆ ಸರಿದ್ರೆ ಯಾರಾಗ್ತಾರೆ ಕಾಂಗ್ರೆಸ್ನಿಂದ ಅಲ್ಲಿ ಅಭ್ಯರ್ಥಿ? ಬಿಜೆಪಿಯಿಂದ ಉಮೇಶ್ ಜಾಧವ್ ಅವರೇ ಕಣಕ್ಕಿಳಿತಾರಾ? ಉಮೇಶ್ ಜಾಧವ್ ಅವರಿಗೆ ಮಣೆ ಹಾಕಲಾಗತ್ತಾ? ಓಕೆ, ಉಮೇಶ್ ಜಾಧವ್ ಅವರು ಬಿಜೆಪಿಯಿಂದ ಫಿಕ್ಸ್ ಆದ್ರು ಅಂತ ಇಟ್ಕೊಳ್ಳಿ. ಕಾಂಗ್ರೆಸ್ನಿಂದ ಯಾರು? ಮಲ್ಲಿಕಾರ್ಜುನ ಖರ್ಗೆ ರೆಡಿ ಆಗ್ತಾರಾ ಚುನಾವಣಾ ಅಖಾಡಕ್ಕಿಳಿಯೋದಕ್ಕೆ? ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅಖಾಡಕ್ಕಿಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಾಕ್ಟರ್ ಉಮೇಶ್ ಜಾಧವ್. ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣಕ್ಕಿಳಿಯದೇ ಇದ್ರೆ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ? ಬನ್ನಿ, ಅದಕ್ಕಿಂತ ಮೊದಲು ಇಡೀ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನ ಮಾಡ್ತೀವಿ. ತೊಗರಿಯ ಕಣ್ಣಜ್ಜ ಬಿಸಿಲ ನಾಡು ಅಂತೇಳಿ ಪ್ರಖ್ಯಾತಿ ಪಡೆದಿರುವಂಥ ಕಲಬುರಗಿಯಲ್ಲಿ ಬಿಸಿಲಿಗಿಂತಲೂ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗಿರುವಂಥದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಧುಮುಕ್ತಾರ? ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಸೋಲಿಸಿರುವಂಥ ಉಮೇಶ್ ಜಾಧವ್ ಮತ್ತೊಮ್ಮೆ ಟಿಕೆಟ್ ಗಿಟ್ಟಿಸ್ಕೊಳ್ತಾರ? ಲೆಕ್ಕಾಚಾರ ಕೂಡ ನಡೆದಿರುವಂಥದ್ದು. ಕಲಬುರಗಿ ಲೋಕಸಭಾ ಚುನಾವಣೆಯ ರಣಕಣ ಕಂಪ್ಲೀಟ್ ಕಹಾನಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಬಿಚ್ಚಿಡಲಿದೆ. ಎಸ್ ವೀಕ್ಷಕರೇ, ಇವತ್ತಿನ ಲೋಕ ಕುರುಕ್ಷೇತ್ರದ ರಣಕಣದ ಜಿಲ್ಲೆ ಕಲಬುರಗಿ. ಬಿಸಿಲ ನಾಡು, ತೊಗರಿ ಕಣಜ ಎಂದೇ ಖ್ಯಾತಿ ಪಡೆದಿರುವ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತವರೂರು. ಮಾಜಿ ಸಿಎಂಗಳಾದ ಧರ್ಮಸಿಂಗ್, ವೀರೇಂದ್ರ ಪಾಟೀಲ್ ಅಂತ ಘಟಾನುಘಟಿಗಳು ಕೂಡ ಕಲಬುರಗಿಯವರೇ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಖರ್ಗೆ ತವರೂರಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಗಳಿಸಿತ್ತು. ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು. ವಿಧಾನಸಭೆ ಚುನಾವಣೆ ಮುಗಿದು 1 ವರ್ಷ ಕಳೆಯುವಷ್ಟರಲ್ಲೇ ಲೋಕಸಭೆ ಚುನಾವಣೆ ಬಂದಿದೆ. ಕಾಂಗ್ರೆಸ್ ಅದೇ ಗೆಲುವಿನ ಗುಂಗಿನಲ್ಲಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಮತ್ತೊಮ್ಮೆ ಸ್ಪರ್ಧಿಸ್ತಾರ? ಅಳಿಯ ರಾಧಾಕೃಷ್ಣಗೆ ಲೋಕ ಟಿಕೆಟ್ ಸಿಗುತ್ತಾ? ಎಐಸಿಸಿ ಅಧ್ಯಕ್ಷ ಮತ್ತು ಇಂಡಿಯಾ ಒಕ್ಕೂಟದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಬಾರಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿಯುತ್ತಾರಾ ಇಲ್ವಾ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ನಾಯಕರ ಆಸೆ ಈ ಬಾರಿಯೂ ಖರ್ಗೆ ಅವರು ಮತ್ತೊಮ್ಮೆ ಕಲಬುರಗಿಯಿಂದ ಅಖಾಡಕ್ಕೆ ಇಳಿಯಬೇಕು ಅನ್ನೋದು. ಇದೆಲ್ಲದರ ನಡುವೆ ಖರ್ಗೆ ಅವರು ಈ ಬಾರಿ ಅಖಾಡಕ್ಕೆ ಇಳಿಯೋದಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ನಿಂದ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರನ್ನ ಅಖಾಡಕ್ಕಿಳಿಸುವ ಲೆಕ್ಕಾಚಾರವಿದೆ. ಸುಭಾಷ್ ರಾಠೋಡ್ ಅಖಾಡಕ್ಕಿಳಿಸಲು ಪ್ಲಾನ್. ಒಂದು ವೇಳೆ ರಾಧಾಕೃಷ್ಣ ಚುನಾವಣೆ ನಿಲ್ಲೋದಕ್ಕೆ ಹಿಂದೇಟು ಹಾಕಿದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಸೋತ ಬಂಜಾರ ಸಮುದಾಯದ ಅಭ್ಯರ್ಥಿ ಸುಭಾಷ್ ರಾಠೋಡ್ರನ್ನ ಅಖಾಡಕ್ಕಿಳಿಸಲು ಕೈ ವರಿಷ್ಠರು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಉಮೇಶ್ ಜಾಧವ್ಗೆ ಕೇಸರಿ ಮಣೆ. ಕಲಬುರಗಿ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. 11 ಚುನಾವಣೆಯಲ್ಲಿ ಗೆದ್ದು ಸೋಲಿಲ್ಲದ ಸರದಾರ ಅಂತಾನೆ ಗೆದ್ದು ಬೀಗುತ್ತಿದ್ದ ಮಲ್ಲಿಕಾರ್ಜುನ ಖರ್ಗೆಗೆ
ಸೋಲಿನ ರುಚಿ ತೋರಿಸಿದ್ದು ಬಿಜೆಪಿಯ ಉಮೇಶ್ ಜಾಧವ್. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದ ಉಮೇಶ್ ಜಾಧವ್ ಖರ್ಗೆಯನ್ನ ಸೋಲಿಸುವ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದರು. ಒಟ್ಟಾರೆ ಈ ಬಾರಿ ವಿಧಾನಸಭೆಯಲ್ಲಿ ಬಿಜೆಪಿಯನ್ನ ಉಡಾಯಿಸಿರುವ ಕಾಂಗ್ರೆಸ್ ಪಡೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಖರ್ಗೆ ಕಣಕ್ಕಿಳಿಸ್ತಾರಾ ಇಲ್ವೋ ಕಾದು ನೋಡಬೇಕಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಹಣಾಹಣಿಯಾಗಿರುವಂಥ ಕಲಬುರಗಿ ಲೋಕಸಭಾ ಚುನಾವಣೆಯ ಗದ್ದುಗೆ ಈ ಬಾರಿ ಯಾರು ಹಿಡಿಯುತ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಬನ್ನಿ, ಹಾಗಿದ್ದರೆ ಕಲಬುರಗಿಯಿಂದ ಈ ಬಾರಿ ಹಾಲಿ ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರು ದೆಹಲಿಯಲ್ಲಿದ್ದಾರೆ. ಅವರು ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ಜೊತೆಗೆ ಕಲಬುರಗಿಯಿಂದ ತಿಪ್ಪಣ್ಣಪ್ಪ ಕಮಕನೂರ್ ಕಾಂಗ್ರೆಸ್ MLC ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ತಿಪ್ಪಣ್ಣಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಫಿಕ್ಸ್ ಆಗಿದೆಯಾ ಕಾಂಗ್ರೆಸ್ನಿಂದ ಯಾರು ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆಗಿದೆಯಾ ಅಥವಾ ಇನ್ನೂ ಕೂಡ ಯಾರು ಅಂತ ಏನಾದರೂ ಆಲೋಚನೆಗಳು ನಡೀತಾ ಇದೆಯಾ ನಿಮ್ಮ ಪ್ರಕಾರ? ಸರ್ ಜಯಪ್ರಕಾಶ್ ಅಣ್ಣ, ನಮ್ಮಲ್ಲಿ ನಮ್ಮೆಲ್ಲರ ಒತ್ತಾಯ ಇದೆ. AICC ಅಧ್ಯಕ್ಷರು ಈಗಾಗಲೇ 9 ಸಲ MLA ಗೆದ್ದು ಆಮೇಲೆ ಕೇಂದ್ರಕ್ಕೆ ಹೋಗಿ ಕೇಂದ್ರದ ಮಂತ್ರಿಯಾಗಿ ಇವತ್ತು ಪ್ರಧಾನಮಂತ್ರಿಯ ಸ್ಪರ್ಧೆಯವರಿಗೆ ಹೋಗಿ ಮುಟ್ಟಿದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ಭಾಗಕ್ಕೆ ಆರ್ಟಿಕಲ್ 371J ಕೊಟ್ಟು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿ ಇನ್ನಿತರ ಮೂಲಭೂತ ಸೌಕರ್ಯ ಕೊಟ್ಟಂಥ ಎರಡನೇ ಸಂವಿಧಾನ ಕೊಟ್ಟಂಥ ಭಾರತ ರತ್ನ 2ನೇ ಅಂಬೇಡ್ಕರ್ ಅಂತಲೂ ಕೂಡ ನಾವು ಅವ್ರಿಗೆ ಕರಿತೀವಿ. ಅವರು ನಿಂದಿರ್ಬೇಕಂತೇಳಿ ನಮ್ದೆಲ್ಲ ಒತ್ತಾಯ. ಅವ್ರು ನಿಂದಿರಲಿಲ್ಲ, ಅವ್ರ ಮನೆಯವರು ಯಾರೇ ಮನೆಯಲ್ಲಿ ಯಾರಾದ್ರೂ ನಿಂತರೂ ಕೂಡ ಈ ಸಲ ಭಾರಿ ಬಹುಮತದಿಂದ ಅವ್ರು ಆರಿಸಿ ಬರ್ತಾರೆ. ಓಕೆ, ಹಾಗಿದ್ರೆ ಬೇರೆಯವ್ರು ನಿಂತರೂ ಕೂಡ ಓಕೆ ಇದ್ದೀರಿ ನೀವು? ಆಮೇಲೆ ಅಲ್ಲ, ಬೇರೆಯವ್ರು ನಿಂತರೂ ಕೂಡ ಓಕೆ ಇದ್ದೀರಿ? ಅದು ನಾ ಈಗ ಹೇಳಕ್ಕಾಗಲ್ಲ. ಆದ್ರೆ ಅವ್ರ ಮನೆತನ ಯಾರು ನಿಂತರೂ ಕೂಡ ಯಾಕಂದ್ರೆ ನಮ್ಮ ಸಮಾಜದವರೇ ಪ್ರತಿ ತಾಲೂಕದಲ್ಲಿ 60-70 ಸಾವಿರ ವೋಟರ್ಸ್ ಇದೆಯಾ ನಾವು ಗೋಲಿ ಗಂಗಾಮ ಸಮಾಜದವರು. ನಾವೇ ನಿರ್ಣಾಯಕ ಇದ್ದವರು. ಇವತ್ತು ನನಗೆ ಅವಕಾಶ ಕೊಟ್ಟರೆ ನೀವು ಮಾತಾಡಕ ಒಂದು ಮಾತು ಹೇಳ್ತೀನಿ, ಸ್ಪಷ್ಟೀಕರಿಸ್ತೀನಿ. ಯಾವುದೇ ಕಾಲಕ್ಕೆ ಇಡೀ ರಾಜ್ಯದಲ್ಲಿಯೇ ಹೈಯೆಸ್ಟ್ ಮತಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಮನೆತಂದವರು ಆರಿಸಿ ಬರ್ತಾರೆ. ತಿಪ್ಪಣ್ಣಪ್ಪ ಕಮಕನೂರ್ ಅವರು ಕೋಲಿ ಸಮಾಜದ ಪ್ರಮುಖ ಮುಖಂಡರಲ್ಲಿ ಒಬ್ಬರು. ನಿಜ, ಅವ್ರು ಹೇಳಿದಾಗೆ ರೈಟ್. ನಮ್ ಜೊತೆ ಈ ತಿಪ್ಪಣ್ಣಪ್ಪ ಕಮಕನೂರು ಇದ್ದ ಹಾಗೇನೆ ಜೊತೆಗೆ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಉಮೇಶ್ ಜಾಧವ್ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಓಕೆ, ಉಮೇಶ್ ಜಾಧವ್ ಅವರೇ, ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ದೇಶದ ಗಮನ ಸೆಳೀತಾ ಇರ್ತಕ್ಕಂಥದ್ದು ನಿಮ್ ಕಲಬುರಗಿ ಕ್ಷೇತ್ರ. 2019 ಏನೋ ಒಂದು ಭರ್ಜರಿ ಬಂಪರ್ ಅನ್ನ ಹೊಡೆದ್ರಿ, ಸೋಲಿಲ್ಲದ ಸರ್ದಾರನನ್ನ ಸೋಲಿಸಿದ್ರಿ. ಆದ್ರೆ ಆಮೇಲೆ ಉಮೇಶ್ ಜಾಧವ್ ಅವರು ಏನು ಅಭಿವೃದ್ಧಿ ಮಾಡಿಲ್ಲ, ಹಾಗಾಗಿ ಈ ಸಾರಿ ಬಹಳ ಕಷ್ಟ ಇದೆ ಅಂತ ಆರೋಪ ಇದೆ. ಏನ್ ಹೇಳ್ತೀರಿ? ನೋಡಿ ಮೇಡಮ್, 4 ವರ್ಷದಲ್ಲಿ 2 ವರ್ಷ ಕೊರೋನಾದಲ್ಲಿ ಹೋಯ್ತು. ನಾವು 2 ವರ್ಷದಲ್ಲಿ ಎಂದು ಆಗ್ಲಾರ್ದಂತೆ ಕೆಲಸಗಳಾಗಿವೆ. ಏನಾಗಿದೆ ಸರ್? ಉದಾಹರಣೆ ಕೊಡಿ ಸರ್, ಒಂದ್ 4. ನೋಡಿ, ಒಂದ್ ಹೇಳ್ತೀನಿ, ನಮ್ಮ ಹತ್ರ ವಲಸೆ ಹೋಗುದು ದೊಡ್ಡ ಸಮಸ್ಯೆ ಆಗಿತ್ತು. ಏನ್ ಮಾಡಿದ್ರಿ ಅವ್ರಿಗೆ? ಗುಲ್ಬರ್ಗಾದಿಂದ, ನಮ್ಮ ಗುರುಮಿಟ್ಕಲ್ದಿಂದ, ಯಾದಗಿರಿದಿಂದ, ನಮ್ಮ ಕ್ಷೇತ್ರದಿಂದ ಲಕ್ಷಾಂತರ ಜನ ವಲಸೆ ಕಾರ್ಮಿಕರು ವಲಸೆಗೆ ದುಡಿಲಿಕ್ಕೆ ಹೋಗ್ತಾ ಇದ್ರು. ಅದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಅದು ಒಂದು ನಮ್ದು ಆಶ್ವಾಸನೆ ಇತ್ತು. ಎಲೆಕ್ಷನ್ ಅಲ್ಲಿ ನಾನು ಎಂ ಪಿ ಆದ್ರೆ ನಾನು ಮೊಟ್ಟ ಮೊದಲನೇದಾಗಿ ಇವರಿಗೆ ಕೆಲಸ ಮಾಡುವಂತದೊಂದು ಏನಾದ್ರೂ ಒಂದು ಉದ್ಯೋಗ ಸೃಷ್ಟಿ ಆಗುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದ ಹೇಳ್ಬೇಕಾಗ್ತದ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 1 ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 1 ಲಕ್ಷ ಜಾಧವ್ ಸರ್, ಐ ಆಮ್ ರಿಯಲಿ ಸಾರಿ. ಅನೌನ್ಸ್ ಮಾಡಿದ್ದಾರೆ ಸರ್, ಅನೌನ್ಸ್ ಮಾಡಿ ವರ್ಷ ಆಯ್ತು. ಏನಾಗಿದೆ ಅದರ ವಿಚಾರದಲ್ಲಿ? ಆಕ್ಷನ್ ಏನಾಗಿದೆ ಸರ್? ಟೆಕ್ಸ್ಟೈಲ್ ಪಾರ್ಕ್ ಇನ್ನೂ ಏನು ಆಗಿಲ್ಲ. ಮೇಡಮ್ ಕೇಳಿ, 24 ಮಾರ್ಚ್ 2023 ಅಲ್ಲಿ ಇದು ಅನೌನ್ಸ್ ಆಯಿತು. ಈಗಾಗಲೇ ಸರ್ವೆ ಆಗಿ ಹೂಡಿಕೆದಾರರು ಕೂಡ ಲೀಸ್ಟ್ ಬಂದಿದೆ.
SPV ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ. ಇವನ್ ಅಸೆಂಬ್ಲಿಯಲ್ಲಿ ಕ್ವಶನ್ ಕೇಳಿದಾಗ ಶಿವಾನಂದ ಪಾಟೀಲ್ ಅವರು ರಿಪ್ಲೈ ಕೊಟ್ಟಿದ್ದಾರೆ. ಕೆಲಸ ಆಗ್ತಾ ಇದೆ, 1 ಲಕ್ಷ ಜನಕ್ಕೆ ಕೊಡುವಂತ ಕೆಲಸ ಆಗ್ತದೆ ಅವರೇ ರಿಪ್ಲೈ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಶಿವಾನಂದ ಪಾಟೀಲ್. ಓಕೆ ಓಕೆ